ನೋಡಿ ನಮ್ಮೆಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳೇ, ತ್ರಿಭುಜಗಳು ಅಧ್ಯಾಯದ ಮೇಲೆ ಇನ್ನೊಂದು ವರ್ಕ್ಶೀಟನ್ನು ಬಿಡಿಸೋಣ. ವರ್ಕ್ಶೀಟ್ 3 ಕೂಡ ನಾವು ತ್ರಿಭುಜಗಳ ಅಧ್ಯಾಯದ ಮೇಲೆ ಅಧ್ಯಯನ ಮಾಡಿದ್ದೀವಿ. ಇನ್ನೊಂದು ವರ್ಕ್ಶೀಟು ತ್ರಿಭುಜಗಳ ಅಧ್ಯಾಯದ ಮೇಲೆ, ಅದು ಅನುಕ್ರಮವಾಗಿ 4ನೇ ಒಂದು ವರ್ಕ್ಶೀಟು. ಸೊ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ಏನು ಬಂದಿದೆ ನೋಡ್ರಿ. ಮೂಲ ಸಮಾನುಪಾತತೆ ಅಥವಾ ಥೇಲ್ಸನ್ನ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ. 1 ಅಂಕಕ್ಕೆ ಈ ರೀತಿ ಪ್ರಶ್ನೆ ಬಂದಾಗ ಹೇಳಿಕೆಯನ್ನು ಮಾತ್ರ ಬರಿಬೇಕು. ಏನಂತ ನಿಮಗೆಲ್ಲ ಗೊತ್ತು. ತ್ರಿಭುಜದ 2 ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈ ಹೇಳಿಕೆಯನ್ನು ನಿಖರವಾಗಿ ಹೇಳಿಬಿಟ್ರೆ ಸಾಕು. ಡೈಗ್ರಾಮ್ ಹಾಕೋದಾಗಲಿ ಮತ್ತು ಅನುಪಾತಗಳನ್ನು ಬರೆಯೋದಾಗಲಿ ಬೇಡ. ಲೆಕ್ಕಗಳನ್ನು ಮಾಡಬೇಕಾದ್ರೆ ಆ ಅನುಪಾತ ತೊಗೊಳ್ತೀರಿ. ಎ ಡಿ ಅಪಾನ್ ಏನು ತೊಗೊತಿರಲ್ಲಿ, ಎ ಬಿ ಸಿ ತ್ರಿಭುಜ ಐತಂದ್ರೆ ಡಿ ಎಳೆದಿದ್ರೆ ಈ ರೀತಿ ತೊಗೊಳ್ತಿರಲ್ಲ ನೀವು. ಇರಲಿ ಬಿಡ್ರಿ, ಈಗ ಅದು ನಮಗೆ ಅಪ್ರಸ್ತುತ ಆಗ್ತದ. ಹೇಳಿಕೆ ಏನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆಗೆ ಸಾಕ್ತೀನಿ ನೋಡಿ. ಲಂಬಕೋಣ ತ್ರಿಭುಜ ಎ ಬಿ ಸಿಯಲ್ಲಿ ಬಿ 90 ಡಿಗ್ರಿ ಇದೆ. ಗಮನಿಸ್ತಾ ಇದ್ರಿ ಎಲ್ಲರೂ? ಬರೆಯೋದೇನೂ ಬೇಡ, ಅಬ್ಸರ್ವೇಷನ್ ಮಾಡಿರಿ. ಮೊದಲು ಇದು ಎ, ಆಮೇಲೆ ಇದು ಬಿ, ಆಮೇಲೆ ಇದು ಸಿ. ಏನಿದು ಸಪ್ಪಳ? ಇದಕ್ಕೆ ಕುಂತ್ರ ನನ್ನ ಮುಂದೆ ನೀವು. ಬಿ ಎಷ್ಟಿದೆ? 90 ಡಿಗ್ರಿ ಇದೆ. ಲಂಬಕೋಣ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಬಿ ಎಷ್ಟಿದೆ? 90 ಡಿಗ್ರಿ ಇದೆ. ಎ ಸಿ 17 ಇದೆ. ಎ ಸಿ 17 ಸೆಂಟಿಮೀಟರ್ ಬರ್ಕೊತೀನಿ, ಹೌದಾ? ಆಮೇಲೆ ಎ ಬಿ ಎಷ್ಟಿದೆ? 8 ಸೆಂಟಿಮೀಟರ್ ಇದೆ. 8 ಸೆಂಟಿಮೀಟರ್ ಬರ್ಕೊಳ್ಳೋಣ. ಕೇಳಿರೋದೇನು ನಿಮಗೆ? ಬಿ ಸಿ ಕೇಳಿದ್ದಾರೆ. ತ್ರಿಭುಜ ಎ ಬಿ ಸಿಯಲ್ಲಿ ನಿಮಗೆ ಯಾವ ಕೋನ ಅಂತಂದರೆ, ಕೋನ ಬಿ ಎಷ್ಟಾಗಿದೆ ಅಂದರೆ 90 ಡಿಗ್ರಿ ಆಗಿದೆ. ಕೋನ ಬಿ 90 ಡಿಗ್ರಿ ಆಗಿದೆ. ಅಲ್ಲಲ್ಲೇ ಸಪ್ಪಳಗಳ ಅವಶ್ಯಕತೆ ಇಲ್ಲ. ಕೋನ್ ಬಿ 90 ಇದೆ. ಎ ಸಿ ವಿಕರ್ಣ ಇದೆ. ವಿಕರ್ಣದ ಮೇಲಿನ ವರ್ಗ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತ ಎ ಬಿ ಸ್ಕ್ವೇರ್ ಪ್ಲಸ್ ಏನು ತಗೊಳ್ತೀರಿ? ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಭಾಳ ಚೀರೋದು ಅವಶ್ಯಕತೆ ಇಲ್ಲ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತೊಗೊಳ್ತೀವಿ. ಎ ಸಿ ನಮಗೆ 17 ಇದೆ. ಎ ಸಿ ಎಷ್ಟಿದೆ? 17 ಇದೆ. 17 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ 8 ಇದೆ. 8 ಬರೆಯೋಣ. ಆಮೇಲೆ ಬಿ ಸಿ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಅದನ್ನ ಹಾಗೆ ಇಟ್ಕೊಂಡ್ಬಿಡೋಣ. ಬಿ ಸಿ ಸ್ಕ್ವೇರ್ 17ರ ವರ್ಗ 289, 8ರ ವರ್ಗ ಎಷ್ಟು ನಮಗೆ? 64 ಪ್ಲಸ್ ಬಿ ಸಿ ಸ್ಕ್ವೇರ್ ಬರೆಯೋಣ. ಬಿ ಸಿ ಸ್ಕ್ವೇರಿಗೆ ಬಿಡಿಸ್ಕೊಂಡ್ಬಿಟ್ರೆ ನೋಡ್ರಿ 289 ಮೈನಸ್ 64. 64 ಈ ಕಡೆ ಬರುತ್ತಾ? 289 ಮೈನಸ್ 64 ಎಷ್ಟು ಬರಬೇಕಿದು? 225 ಬರುತ್ತಾ? 225 ಅಂದರೆ ನಿಮಗೆ ಬಿ ಸಿಯ ಉದ್ದ ಎಷ್ಟಾಗ್ತದೆ ನೋಡಿರಿ. ವರ್ಗಮೂಲ 225 ಅಂದರೆ ನಿಮ್ಗೆ ಎಷ್ಟು ಬಂತು? 15 ಸೆಂಟಿಮೀಟ್ರ್ ಆಗುತ್ತೆ. ಹೀಗಾಗಿ ಬಿ ಸಿಯ ಉದ್ದ ಎಷ್ಟಾಗ್ತದೆ ನಮಗೆ? 15 ಸೆಂಟಿಮೀಟ್ರ್ ಅನ್ನೋದು ಲೆಕ್ಕಾಚಾರದಿಂದ ತಿಳಿದು ಬರ್ತದೆ. ಸರಿ, ಇವಾಗ ಮುಂದಿನ ಪ್ರಶ್ನೆಗೆ ಸಾಗೋಣ. 3ನೇ ಪ್ರಶ್ನೆ ಏನಿದೆ ನೋಡಿ. ಚಿತ್ರದಲ್ಲಿ ಪಿ ಒ ಕ್ಯೂ ಇದ್ದದ್ದು ಎಸ್ ಒ ಆರ್ಗೆ. ತ್ರಿಭುಜ ಪಿ ಒ ಕ್ಯೂ ಇದ್ದದ್ದು ಯಾವುದಕ್ಕೆ ಸಮರೂಪಿಯಾಗಿದೆ? ತ್ರಿಭುಜ ಎಸ್ ಒ ಆರ್ಗೆ ಸಮರೂಪಿಯಾಗಿದೆ. ಒಂದು ಅನುಪಾತವನ್ನು ಕೊಟ್ಟಿದ್ದಾರೆ. ಒ ಪಿ ಒ ಎಸ್ ಕೇಳಿದ್ದಾನೆ. ಒ ಪಿ ಈಸ್ಟು ಒ ಎಸ್ ಕೇಳಿದ್ದಾನೆ. ಆಮೇಲೆ ನಿಮಗೆ ಪಿ ಕ್ಯೂ ಆರ್ ಎಸ್ ಅನುಪಾತವನ್ನು ಕೊಟ್ಟಿದ್ದಾರೆ. ಸಮರೂಪಿ ಅದಾವೆ. 2 ತ್ರಿಭುಜಗಳು ಸಮರೂಪಿ ಆಗಿರ್ಬೇಕಂದ್ರೆ ಅನುರೂಪ ಬಾಹುಗಳು ಹೆಂಗಿರಬೇಕು? ಸಮಾನುಪಾತದಾಗಿರಬೇಕು. ಇಲ್ಲಿ ಪಿ ಒ ಅನುಪಾತಗಳನ್ನು ತೊಗೊಂಡ್ಬಿಡ್ರಿ. ಪಿ ಒ ಡಿವೈಡೆಡ್ ಬೈ ಏನು ತೊಗೊಳ್ತೀರಿ? ಎಸ್ ಒ ಈಕ್ವಲ್ ಟು ಒ ಕ್ಯೂ ಡಿವೈಡೆಡ್ ಬೈ ಒ ಆರ್ ತೊಗೊಳ್ತೀರಾ? ಒ ಕ್ಯೂ ಡಿವೈಡೆಡ್ ಬೈ ಒ ಆರ್. ಇನ್ನು ಪಿ ಕ್ಯೂ ಡಿವೈಡೆಡ್ ಬೈ ಏನು ತೊಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ? ಎಸ್ ಆರ್. ಪಿ ಕ್ಯೂ ಡಿವೈಡೆಡ್ ಬೈ ಎಸ್ ಆರ್ ಅಂತ ತೊಗೊಳ್ಲಿಕ್ಕೆ ಆಗ್ತದೆ. ಸ್ವಲ್ಪ ದತ್ತಾಂಶಗಳನ್ನು ಗಮನಿಸ್ರಿ. ಪಿ ಕ್ಯೂ ಈಸ್ ಟು ಆರ್ ಎಸ್ ಅಂದರೆ ಇದರ ಅರ್ಥ ಪಿ ಕ್ಯೂ ಡಿವೈಡೆಡ್ ಬೈ ಎಸ್ ಆರ್ ಎಷ್ಟಿದೆ? 1:2 ಇದೆ. 1/2. ಸೊ ಇದನ್ನು 1/2 ಹಾಕೊಂಡ್ಬಿಡ್ರಿ ನಾವು. 1/2 ಇದೆ. ನಿಮ್ಗೆ ಕೇಳಿದ್ದು ಒ ಪಿ ಒ ಎಸ್ ಕೇಳಿದ್ದಾರೆ. ಇಲ್ಲಿ ಒ ಪಿ ಇದೆ ಡಿವೈಡೆಡ್ ಬೈ ಒ ಎಸ್ ಇದೆ. ಇದನ್ನು ಬಿಟ್ಬಿಟ್ರಿ, ಇದೇನು ನಮಗೆ ಅವಶ್ಯಕತೆ ಇಲ್ಲ. ಒ ಪಿ ಬೈ ಒ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 1/2 ಬಂತು. ಅಂದರೆ ಒ ಪಿ ಅನುಪಾತ ಒ ಎಸ್ ಎಷ್ಟು ಬರ್ತದೆ ನಮಗೆ? 1:2 ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ. ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡ್ರಿ, ಗಮನಿಸ್ರಿ.
ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನಿಮಗೆ. ಚಿತ್ರದಲ್ಲಿ ತೋರಿಸಿರುವಂತೆ ABCD ಒಂದು ಸಮಾಂತರ ಚತುರ್ಭುಜ. ABCD ಇದ್ದದ್ದು ಸಮಾಂತರ ಚತುರ್ಭುಜ ಆಗಿದೆ. BCಯ ಮೇಲೆ ಈ ಒಂದು ಬಿಂದು, ಈ ಅಂತಕ್ಕಂಥದ್ದು ಒಂದು ಬಿಂದು, BCಯ ಮೇಲೆ ಈ ಅಂತಕ್ಕಂಥದ್ದು ಒಂದು ಬಿಂದು. ಕರ್ಣ BD AEಯನ್ನು, ಕರ್ಣ BDಯು AEಯನ್ನು ಯಾವ ಬಿಂದುವಿನಲ್ಲಿ? F ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾದರೆ DF ಇಂಟು FE = FB ಇಂಟು FE ಅಂತ ಸಾಧಿಸ್ಬೇಕು ನಾವು. ಅದಕ್ಕೋಸ್ಕರ DF ಮತ್ತು FE ಎಲ್ಲಿ ಬರ್ತಾವೆ ನೋಡ್ರಿ. DF ಇಲ್ಲಿ ಕಾಣಿಸ್ತಾ ಇದೆ, FE ಇಲ್ಲಿದೆ. ಆಮೇಲೆ FB ಇಲ್ಲಿದೆ, FA ಇಲ್ಲಿದೆ. ಸರಿನಾ? ಈ ಎರಡು ತ್ರಿಭುಜಗಳನ್ನು ತಗೋಬೇಕು ನಾವು, 1, 2. ಇವೆರಡೂ ಸಮರೂಪಿಯತೆಯನ್ನು ಸಾಧಿಸ್ಕೊಂಡು ಬಿಟ್ಟರೆ ಆ ಅನುಪಾತ ತನ್ನಿಂದ ತಾನೇ ಬಂದು ಬರುತ್ತೆ. ಹೌದಾ? ಈಗ ಇವೆರಡೂ ತ್ರಿಭುಜಗಳ ಸಮರೂಪಿ ಯಾಕೆ, ಹೇಗೆ ಅನ್ನೋದನ್ನು ನೋಡೋಣ. ತ್ರಿಭುಜ ADF. ಸರಿ, ಈಗ ತ್ರಿಭುಜ ಯಾವ್ದು ತಗೊಳ್ತೀನಿ ನಾನು? ADF. ತ್ರಿಭುಜ ADF ಮತ್ತು ತ್ರಿಭುಜ ಯಾವ್ದು ತಗೊಳ್ಳೋಣ ಅಂತಂದರೆ ಇದು ಈ ಅಲ್ಲ. ಸರಿ, ಅಲ್ಲೇನೋ ಟೈಪ್ ಆಗಿರಲಿಲ್ಲ, ಅದು ಈ ಯಾವುದಿಲ್ಲ, ಇದು ಬಿಂದು ಈ ಅಲ್ಲ. ಸರಿ, ಯಾವುದದು? BFEಗಳಲ್ಲಿ ಸ್ವಲ್ಪ ಸರಿಯಾಗಿ ಗಮನಿಸ್ರಿ. ಮೊದಲಿಗೆ ಚರ್ಚೆ ಮಾಡೋಣ ನೋಡ್ರಿ. ಈ AD ಇದ್ದದ್ದು BCಗೆ ಸಮಾಂತರ ಐತೆ. ಯಾಕಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖವಾಗಿರ್ತಕ್ಕಂಥ ಭಾವಗಳು ಹೆಂಗಿರ್ತಾವೆ? ಸಮಾಂತರ ಇರ್ತಾವೆ. ಹಾಗಾಗಿ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಯಾವುದು? ಇಲ್ಲಿ ನೋಡ್ರಿ, ಡಿನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಯಾವುದಕ್ಕೆ ಸಮ ಆಗ್ತದೆ ಅಂದರೆ ಬಿಗೆ ಸಮ ಆಗ್ತದೆ. ಆಮೇಲೆ ಇಲ್ಲಿ ಶೃಂಗಾಭಿಮುಖ ಕೋನಗಳು ಸಮ ಆಗ್ತದೆ. ಜೊತೆಗೆ ಇದು ಕೂಡ ನಿಮಗೆ ಪರ್ಯಾಯ ಕೋನಗಳೇ, ಇದು ಇದಕ್ಕೆ ಸಮ ಆಗ್ತದೆ. ಸಮಾಂತರ ಇರೋದ್ರಿಂದ ಇವು ಪರ್ಯಾಯ ಕೋನಗಳಾಗ್ತದೆ. ಸರಿ, ಈಗ ಅದನ್ನೇ ಬರೆಯೋಣ. ಏನು ಮಾಡೋಣ ನೋಡು. ಇವೆರಡರೊಳಗೆ ಮೊದಲನೇ ತ್ರಿಭುಜ ಕೋನ್ ADF ಇದ್ದದ್ದು ಅಲ್ಲಿ ಯಾವುದಕ್ಕೆ ಸಮ ಇದೆ? ಡಿನಲ್ಲಿ ಕೋನ್ FBEಗೆ ಸಮನಾಗಿದೆ. FBE ಬರೆಯೋಣ. ಹೌದಾ? FBE. ಇನ್ನು ಎರಡನೇದು ಕೋನ್ DAF ಇದ್ದದ್ದು ಯಾವುದಕ್ಕೆ ಸಮನಾಗಿದೆ ಅಂತಂದರೆ ಈ BEFಗೆ ಸಮನಾಗಿದೆ. ಕೋನ್ BEFಗೆ ಸಮನಾಗಿದೆ. ಇವೆರಡಕ್ಕೂ ಏನು ಕಾರಣ ಅಂತಂದರೆ AD ಇದ್ದದ್ದು BCಗೆ ಸಮಾಂತರ ಇದೆ, ಅದು ನಮಗೆ ಕಾರಣ ಆಗ್ತದೆ. ಆಮೇಲೆ ಕೋನ್ DFA ಇದೆಯಲ್ಲ, ಇದು ಯಾವುದಕ್ಕೆ ಸಮ ಆಗ್ತದೆ? ಕೋನ್ BFEಗೆ ಸಮ ಆಗ್ತದೆ. ಶೃಂಗಾಭಿಮುಖ ಕೋನಗಳಿವು. ಹೌದಾ? ಆದ್ದರಿಂದ ತ್ರಿಭುಜ DAF ಇದ್ದದ್ದು ಯಾವುದಕ್ಕೆ ಸಮರೂಪಿ ಆಯಿತು ಅಂದರೆ ತ್ರಿಭುಜ ಈಗ BEF ಅನುರೂಪ ಶೃಂಗಗಳು ನೋಡ್ರಿ, ಅಲ್ಲಿ ಹೆಂಗೆ ಬೇಕಾದಂಗೆ ಬರ್ಕೊಳಂಗಿಲ್ಲ. BEF. ಇನ್ನು ಇವುಗಳ ಅನುಪಾತ ತೊಗೊಂಬಿಡೋಣ. ಇವೆರಡು ಸಮರೂಪಿ ಆಗಿರೋದ್ರಿಂದ ಇದಕ್ಕೆ ಕಾರಣ ಏನು? ಮತ್ತೆ ಮೂರು ಕೋನಗಳು ಒಂದಕ್ಕೊಂದು ಅನುರೂಪ ಕೋನಗಳು ಸಮ ಇದ್ದಾವೆ ಅಂದರೆ ಯಾವ ನಿರ್ಧಾರಕ ಗುಣ? ಕೋನ ನಿರ್ಧಾರಕ ಗುಣದ ಪ್ರಕಾರ ಬರಲಿಕ್ಕೆ ಆಗ್ತದೆ. ಈಗ ಅನುಪಾತಗಳನ್ನು ತಗೊಳ್ಳೋಣ. DA ಅಥವಾ AD ಡಿವೈಡೆಡ್ ಬೈ BE ಈಸ್ ಈಕ್ವಲ್ ಟು AF ಡಿವೈಡೆಡ್ ಬೈ EF ಈಸ್ ಈಕ್ವಲ್ ಟು AF ಬೈ EF ಈಸ್ ಈಕ್ವಲ್ ಟು ಏನು ಬರೀತೀರಿ? DF ಡಿವೈಡೆಡ್ ಬೈ BF ಬರೀಬೇಕು. ಇದನ್ನು ಬರೀತಕ್ಕಂಥ ಕ್ರಮವನ್ನು ಸ್ವಲ್ಪ ರೂಢಿಸ್ಕೋಬೇಕು. ನಮಗೇನು ಸಾಧಿಸಬೇಕಾಗೈತಿ ನೋಡ್ರಲ್ಲಿ, DF ಇಂಟು FE ಬರಬೇಕು. ಏನು? DF ಇಂಟು FE ಈಕ್ವಲ್ ಟು ಏನು ತರಬೇಕು? FB ಇಂಟು FE ಬೇಕಾಗಿದೆ. ಇದು ಬೇಕಾಗಿದೆ. DF ಇಲ್ಲಿದೆ, FE ಇಲ್ಲಿದೆ. DF ಇಂಟು FE AF BF ಇಲ್ಲಿ ಏನಿದೆ ಬಂತು ನೋಡ್ರಿ. ಅಂದರೆ ಇದನ್ನು ಬಿಟ್ಟುಬಿಡ್ರಿ, ಇವೆರಡು ಅನುಪಾತಗಳನ್ನ ಹೋಲಿಸ್ಕೊಂಡ್ಬಿಡ್ರಿ. ಈ ಅನುಪಾತಗಳನ್ನು ಹೋಲಿಸಲಾಗಿ ಏನು ಹೇಳಲಿಕ್ಕಾಗತ್ತೆ ನಿಮಗೆ? AF ಡಿವೈಡೆಡ್ ಬೈ EF ಈಸ್ ಈಕ್ವಲ್ ಟು DF ಡಿವೈಡೆಡ್ ಬೈ ಏನು? BF ಆಯಿತೋ ಇಲ್ಲ? ಇನ್ನೂವರೆ ಗುಣಾಕಾರ ಮಾಡಿರಿ. DF ಇಂಟು FE ಇದರಿಂದ ಏನು ಕಂಡು ಬರ್ತದೆ ಅಂತಂದರೆ DF ಇಂಟು FE ಇದ್ದದ್ದು ಯಾವುದಕ್ಕೆ ಸಮ ಆಯಿತು? FB ಇಂಟು FE ಅದನ್ನ ರಿವರ್ಸ್ ಮಾಡಿ ಬರ್ರಿ. FB ಇಂಟು FE
ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಅರ್ಥ ಆಯ್ತಲ್ಲ? ಸರಿ. ಸರಿ, ಮುಂದಿನ ಒಂದು ಪ್ರಶ್ನೆ ಏನು ಅಂತ ನೋಡ್ರಿ. ನೋಡ್ರಿ, ಇದು ಕೂಡ ಪರೀಕ್ಷೆಗೆ ಬಂದಿರತಕ್ಕಂಥ ಒಂದು ಪ್ರಶ್ನೆ ಇದೆ. ABDಯಲ್ಲಿ ABD ತ್ರಿಭುಜದೊಳಗೆ BC ಇಷ್ಟು CD, BC CD ಅನುಪಾತ ಎಷ್ಟಿದೆ? 1:2 ಇದೆ. BC ಇಷ್ಟು CD 1:2 ಇದೆ. ಆಮೇಲೆ ಈ ರೀತಿ ಆಗುವಂತೆ BDಯ ಮೇಲೆ C ಬಿಂದು, BDಯ ಮೇಲೆ ಇದು C ಬಿಂದು. ಆಮೇಲೆ ತ್ರಿಭುಜ ABCಯು ಸಂಭಾವ್ಯ ತ್ರಿಭುಜ ಆಗಿದೆ, ಮಾರ್ಕ್ ಮಾಡಲಾಗೈತಿ. ABC ತ್ರಿಭುಜ ಸಂಭಾವ್ಯ ತ್ರಿಭುಜ ಐತಿ. ಹಾಗಾದರೆ AD² = 7AC² ಅಂತ ಸಾಧಿಸಬೇಕು. 7AC² ಅಂತ ಸಾಧಿಸಬೇಕು. ಇದು ಒಂದು ಲಂಬಕೋಣ ತ್ರಿಭುಜವನ್ನು ಆಧರಿಸಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಸ್ವಲ್ಪ ಒಂದು ರಚನೆ ಮಾಡ್ತೀನಿ ನೋಡೋಣ. ABCD ಇಲ್ಲಿ ಒಂದು ಲಂಬ ಹೇಳ್ಕೊತೀನಿ. A ಶೃಂಗದಿಂದ ಒಂದು ಲಂಬವನ್ನು ಎಳೆಯೋಣ. ಇದಕ್ಕೇನಂತ ತಗೊಳ್ಳೋಣ? ಇಲ್ಲಿ ABCD ಇದಕ್ಕೆ E ಅಂತ ತಗೊಳ್ರಿ. ಈ ಲಂಬ ನಾನೇನು ಮಾಡಿದೆ ಅಂತಂದರೆ, ಇವಾಗ ಈ ಲಂಬ ಏನು ರಚಿಸ್ತಾ ಇದ್ದೀನಿ, ಸರಿ ಇಲ್ಲೇ ತಗೊಳ್ತಡ್ರಿ. ಈ ಲಂಬ ಆಗುವಾಗ ಹೇಳ್ಕೊಂಡಿದ್ದೀವಿ ಇಷ್ಟೇ. ಸರಿ, ನಮಗೇನು ಸಾಧಿಸಬೇಕಾಗಿದೆ? AD² = 7AC². AD² = 7AC². ಇಷ್ಟಲ್ಲ? AD² ಎಷ್ಟಾಗೋದಿಲ್ಲ ಅದು? AD². ಓಕೆ, ಸ್ವಲ್ಪ ಲೆಕ್ಕಾಚಾರಗಳು ನೋಡಿರಿ. BC ಅನುಪಾತ CD ಎಷ್ಟಿದೆ ನಿಮಗೆ? 1:2 ಇದೆಯಲ್ಲ. ಈ BC x ತಗೊಂಡ್ರೆ CD ಎಷ್ಟು ಆಗ್ಬೇಕು ನಮಗೀಗ? 2x ಆಗ್ಬೇಕಲ್ಲ? ಇದು 2x ಆಗಬೇಕು. 1:2 ಇರೋದ್ರಿಂದ ಹಾಗೆ ಈಗ ABನೂ ಕೂಡ x ಆಗ್ತದೆ. BC x ಆದರೆ ABನೂ x ಆಗಬೇಕು, ಸಂಭಾವ್ಯ ತ್ರಿಭುಜ ಇದೆ. ಆಮೇಲೆ ACನೂ ಕೂಡ ಎಷ್ಟಾಗ್ತದೆ? x ಆಗ್ತದೆ. ಆಮೇಲೆ ಇದು x/2 ಆಗ್ತದೆ. ಇದು ಕೂಡ ಎಷ್ಟಾಗ್ತದೆ ನಿಮಗೆ? x/2 ಆಗ್ತದೆ. ಯಾಕಂದರೆ BC x ಇದೆ. ಸಂಭಾವ್ಯ ತ್ರಿಭುಜದಲ್ಲಿ ಯಾವುದೇ ಒಂದು ಶೃಂಗದಿಂದ ನೀವು ಲಂಬ ಎಳೆದ್ರಿ ಅಂದರೆ ಪಾದ ದ್ವಿಭಾಗಿಸಲ್ಪಡ್ತದೆ. ಅಂದರೆ BE ಉದ್ದ EC ಉದ್ದ ಎರಡು ಏನಾಗ್ತಾವೋ? ಸೇಮ್ ಆಗ್ತಾವೆ. ಇದು x/2 ಆಯಿತು, ಇದು x/2 ಆಯಿತು. ಈಗ AE ತಗೊಳ್ಳೋಣ ನೋಡಿ. AE ಬೇಕಾಗ್ತದೆ ನನಗೆ. AE ತಗೊಳ್ತೀನಿ. ತ್ರಿಭುಜ ABನಲ್ಲಿ ತ್ರಿಭುಜ AEBನಲ್ಲಿ ಈ ಒಂದು ತ್ರಿಭುಜದೊಳಗೆ ಈ ಕಡೆ ನೋಡ್ರಿ, ಇದು ಲಂಬಕೋನ ಇದೆ ನಿಮಗೆ. ವಿಕರ್ಣ ಯಾವುದಾಗ್ತದೆ? AB ಆಗ್ತದೆ. AB² = AE² + BE². AE² ಪ್ಲಸ್ ಏನಾಗುತ್ತೆ? BE² ಆಗುತ್ತೆ. AB² AB ಎಷ್ಟಿದೆಪ್ಪ ನಿಮಗೆ? x ಇದೆ. AE ಗೊತ್ತಿಲ್ಲ, ಅದನ್ನು ಹಾಗೆ ಇಡೋಣ. AE² ಪ್ಲಸ್ BE ಅಂದರೆ ಎಷ್ಟಿದೆ? x/2 ಇದೆ. ಇದರ ವರ್ಗ ಮಾಡಬೇಕು. ಸರಿ, ಇದು x² ಹಾಗೇ ಇರಲಿ, ಮೈನಸ್ ಇದೇನಾಗುತ್ತೆ? x²/4 ಆಗುತ್ತೆ. ಅದನ್ನ ಈ ಕಡೆ ತೊಗೊಂಬರ್ತೀನಿ. ಮೈನಸ್ x²/2² ಅಂದರೆ ಎಷ್ಟು? 4 ಆಗ್ತದೆ. AE². ಈಗ 4x² - x² ಅಂದರೆ 3x². ಇದನ್ನು ಸುಲಭೀಕರಣ ಮಾಡ್ಕೋರಿ. 3x²/4 = ಏನು ಅಂದರೆ ನಮಗೆ AE² ಬರ್ತದೆ. AEಗೆ ಬಿಡಿಸ್ಕೊಂಡ್ರೆ ಇದರ ವರ್ಗಮೂಲ ಆಗ್ತದೆ. ವರ್ಗಮೂಲ 3x²/4 ನೋಡ್ರಿ. √3 ಹಾಗೆ ಇಡಬೇಕು. x² ವರ್ಗಮೂಲ x, 4 ವರ್ಗಮೂಲ ಎಷ್ಟು? 2. ಅಂದರೆ AEಯ ಉದ್ದ √3x/2 ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಸರಿ, ಈ AE ಸಿಕ್ಕಾಯಿತು ನಮಗೆ. ಈಗ AD² = 7AC² ಸಾಧಿಸಬೇಕಾಗಿದೆ. ಸರಿ, ತ್ರಿಭುಜ AED ತಗೊಳ್ಳೋಣ ಈಗ. ನೋಡ್ರಿ, ತ್ರಿಭುಜ AEDನಲ್ಲಿ ಇಲ್ಲಿ ನೋಡ್ರಿ, ಕೋನ ಈ 90 ಡಿಗ್ರಿ ಇದೆ. AD ಏನಾಗ್ತದೆ ನಿಮಗೆ? ವಿಕರ್ಣ ಆಗ್ತದೆ. ವಿಕರ್ಣದ ಮೇಲಿನ ವರ್ಗವು AD² =
ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತ ತಗೋರಿ ಎ ಇ ಸ್ಕ್ವೇರ್ ಪ್ಲಸ್ ಇ ಡಿ ಸ್ಕ್ವೇರ್ ಅಂತ ತಗೊಳ್ಲಿಕ್ಕೆ ಆಗ್ತದೆ. ಎ ಇ ಸ್ಕ್ವೇರ್ ಪ್ಲಸ್ ಏನು ತಗೊಳ್ತೀರಿ ಇ ಡಿ ಸ್ಕ್ವೇರ್, ಎ ಇ ಸ್ಕ್ವೇರ್ ಪ್ಲಸ್ ಇ ಡಿ ಸ್ಕ್ವೇರ್. ಸರಿ, ಎ ಇ ಅಂದರೆ ಎಷ್ಟಿದೆ ನಮಗೆ ಈಗ ತಾನೇ ಲೆಕ್ಕಾಚಾರ ಮಾಡ್ಕೊಂಡಿದ್ರಿ. ಎ ಇ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದನ್ನ ಉಪಯೋಗ ಆಗ್ತದೆ ನೋಡಿ 3x² / 4. ಇದೇನು ನಮಗೆ ಬಳಕೆ ಆಗಲಿಲ್ಲ. ಈಗ ನೇರವಾಗಿ ಎ ಇ ಸ್ಕ್ವೇರ್ ಅಂದರೆ ಎಷ್ಟು 3x² / 4 ಹಾಕೊಂಡ್ಬಿಡ್ರಿ. ಇಲ್ಲ ಎ ಇ ಹಾಕಿ ಮತ್ತೆ ಸ್ಕ್ವೇರ್ ಮಾಡ್ರೂ ಅಷ್ಟೇ ಬರಬೇಕಲ್ಲ. ಅದು ಎ ಇ ಸ್ಕ್ವೇರ್ ಈಸ್ ಈಕ್ವಲ್ ಟು 3x² / 4. ಇ ಡಿ ಸ್ಕ್ವೇರ್ ಅಂದರೆ ಇದಿಂದ ಡಿ ವರೆಗೆ ಸರಿಯಾಗಿ ಲಕ್ಷ ಕೊಟ್ಟು ನೋಡಬೇಕು. ಈ ಎರಡು ಭಾಗ ಇದೆ, x/2 ಒಂದಿದೆ, ಆಮೇಲೆ ಸಿ ಡಿ ಒಂದಿದೆ. ಎರಡು ಕೂಡಿಸ್ಕೊಂಬಿಡ್ರಿ. x/2 ಪ್ಲಸ್ 2x ಇವೆರಡನ್ನು ಕೂಡಿಸಿ ವರ್ಗ ಮಾಡಬೇಕು. ಯಾಕಂದರೆ ಈದಿಂದ ಡಿದವರೆಗಿನ ಉದ್ದ ಅಂದರೆ x/2 ಅಂತ ತೊಗೋಬೇಕು ಮತ್ತು 2x ಅಂತ ತೊಗೋಬೇಕು. ಅವೆರಡು ಕೂಡಿಸ್ತೀನಿ, ವರ್ಗ ಮಾಡ್ತೀನಿ. ಇವಾಗ ಎಷ್ಟಾಗ್ತದೆ ನೋಡಿ 3x² / 4 ಪ್ಲಸ್ ಇದನ್ನ ಲಸ ತಗೊಳ್ರಿ. 2 × 4x ಪ್ಲಸ್ 1x ಅಂದರೆ 5x ಬಾಗಿಲೆ 2 ಅದರ ವರ್ಗ ಮಾಡಬೇಕಾಗ್ತದೆ. ಅಂದರೆ 3x² / 4 ಪ್ಲಸ್ 5ರ ವರ್ಗ 25 x² 25x² ಡಿವೈಡೆಡ್ ಬೈ ಎಷ್ಟಾಗ್ತದೆ 4. 25 ಪ್ಲಸ್ 3 ಎಷ್ಟಾಗ್ತದೆ ನೋಡಿರಿ 28 ಆಗಲ್ಲ. 4 ಬರುತ್ತೆ, ಛೇದದಲ್ಲಿ ಸೇಮ್ ಇರೋದ್ರಿಂದ ಕೂಡಿಸ್ಕೊತೀರಿ ನ್ಯೂಮರೇಟರ್ನ. 28x² ಆಗ್ತದೆ. 28x². ಇದೇನು ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 28x² ಡಿವೈಡೆಡ್ ಬೈ 4. ನಮಗೆ ಎ ಡಿಗೆ ಮತ್ತು ಎ ಸಿಗೆ ಸಂಬಂಧ ತರಬೇಕಾಗೈತಲ್ಲ, ಎ ಡಿಗೆ ಮತ್ತು ಎ ಸಿಗೆ. ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 28x² ಡಿವೈಡ್ ಬೈ 4 ಎ ಸಿ. ಎ ಸಿ ಬರಲಿಲ್ಲಲ್ಲ, ಏನು ಮಾಡ್ತೀರಿ ಇಲ್ಲಿ? ನೋಡ್ರಿ, ಏನು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಾಳ ಸುಲಭನೇ ಇದೆ. 28 ಇದೆ, 28 ಹಂಗೆ 4 1 4 7 ಇದನ್ನ ಕಡ್ತಾ ಹೊಡೆದ್ಬಿಡ್ರಿ. ಕಡ್ತಾ ಹೊಡೆದ್ಬಿಟ್ಟಿವಿ ಅದನ್ನ. ಆಮೇಲೆ ಮುಂದೆ ಏನಾಗತ್ತಂತ ನೋಡ್ರಿ ಸ್ವಲ್ಪ. ಈಗ ಎ ಡಿ ಸ್ಕ್ವೇರ್ ಇದೆ ಈಕ್ವಲ್ ಟು ಇದು 4 1 4 7 ಉಳಿತು. ಆಮೇಲೆ ನೋಡಿ ಎಕ್ಸದ ಬದಲಾಗಿ ಎ ಸಿ ಹಾಕ್ರಿ. ಎಕ್ಸದ ಬದಲಾಗಿ ಎ ಸಿ ಹಾಕ್ರಿ. ಸ್ಕ್ವೇರ್ ಇದೆ, ಸ್ಕ್ವೇರ್ ಇಡ್ರಿ. ಅಂದರೆ ನಿಮಗೇನು ಬಂತು? ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬಂತು? 7ac² ಬಂತೋ ಇಲ್ಲ? ಸೊ ಇಷ್ಟೇ ಸಾಧಿಸಬೇಕಾಗಿದೆ. ಅರ್ಥ ಆಯ್ತಲ್ಲ? ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 7ac² ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಸೊ ಇನ್ನೊಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಪ್ರಶ್ನೆ ಇದೆ. ಎ ಬಿ ಸಿ ಮತ್ತು ಇನ್ನೊಂದು ಯಾವುದು ಎ ಎಮ್ ಪಿ ಇವೆರಡು ಕ್ರಮವಾಗಿ ಬಿ ಮತ್ತು ಎಮ್ಗಳಲ್ಲಿ ಲಂಬಕೋನಗಳು ಮಾರ್ಕ್ ಮಾಡಲಾಗಿದೆ. ಬಿದಾಗ ಲಂಬಕೋನ ಅದ, ಇಲ್ಲಿ ಎಮ್ನಲ್ಲಿ ಲಂಬಕೋನ ಇದೆ. ಹಾಗಾದರೆ CA/PA = BC/MP ಅಂತ ಸಾಧಿಸಬೇಕಾಗಿತ್ತು ನಾವು. ಈಗ ನೋಡಿರಿ, ಯಾವ್ಯಾವ ತ್ರಿಭುಜವು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ AMP ತ್ರಿಭುಜ AMP ಇವುಗಳು ಸಮರೂಪಿ ಆಗ್ತವೆ. ಸಮರೂಪಿಗೆ ಏನೇನು ಕಂಡೀಷನ್ ಅದಾವ ಅನ್ನೋದು ನಾವು ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನೋಡಿರಿ, ಇವೆರಡೂ ತ್ರಿಭುಜದೊಳಗೆ ಎ ಸಾಮಾನ್ಯ ಐತಿ. ಕೋನ್ BAC ಐತಲ್ಲ, ಇಲ್ಲಿ ಕೋನ್ BAC ಇದ್ದದ್ದು ಕೋನ್ MAPಗೆ ಸೇಮ್, ಉಭಯ ಸಾಮಾನ್ಯ. ನೋಡಿರಿ, ಇಲ್ಲೇನಿಲ್ಲ, ಎದಾಗ ಉಂಟಾಗಿರ್ತಕ್ಕಂಥ ಕೋನ ಇದೆಯಲ್ಲ, ಈ ಎನಲ್ಲಿ ಉಂಟಾಗ್ತಕ್ಕಂಥ ಕೋನ ಈ AMP ತ್ರಿಭುಜಕ್ಕೂ ಬಂತು, ABC ತ್ರಿಭುಜಕ್ಕೂ ಬಂತು, ಎರಡಕ್ಕೂ ಬರ್ತದಲ್ಲ. ಎ ಉಭಯ ಸಾಮಾನ್ಯ. ಇನ್ನು ಒಂದು ಲಂಬಕೋನ ಐತಿ, ಎಲ್ಲದು? ಮೊದಲನೇ ತ್ರಿಭುಜ ABC ಒಳಗೆ ಬಿನಾಗ 90 ಡಿಗ್ರಿ ಐತಿ. ಕೋನ್ ABC ಬರೆಯೋಣ. ಕೋನ್ ABC 90 ಅದ. ಇಲ್ಲಿ ಎಲ್ಲಿ 90 ಅದ ನೋಡ್ರಿ? AMP 90 ಅದ. ಎರಡನೇದ್ರೊಳಗೆ AMP 90 ಅದ. ಸಾಕಲ್ಲ, ಎರಡು ಜೊತೆ ಕೋನಗಳು ಸಮ ಅಂದ್ರೆ ಮೂರನೇದು ಆಟೋಮೆಟಿಕ್ ಸೇಮ್ ಇರ್ತದೆ. ಆದ್ದರಿಂದ ತ್ರಿಭುಜ AB ಇನ್ನು ಮೂರನೇದು ಏನು ಉಳಿತು? ಪಾಯಿಂಟ ಶೃಂಗ ಅನುರೂಪ ಶೃಂಗ ಸರಿ ಉಳಿತು. ಇದು ಸಮರೂಪಿ ಏನಾಗ್ತದೆ? ತ್ರಿಭುಜ ಎದಾಗಿಂದ ಏಕ, ಆಮೇಲೆ B ಎಮ್ಕ ಉಳಿತೇನಿನ್ನ P, ಇದು ಸಮರೂಪಿ ಅದ. ಇವೆರಡು ತ್ರಿಭುಜಗಳ ಸಮರೂಪಿ ಆಗೋದ್ರಿಂದ ಅನುಪಾತಗಳನ್ನು ಬರೀರಿ. AB ಡಿವೈಡೆಡ್ ಬೈ, ಇಲ್ಲಿ ನೋಡಿರಿ, AB ಡಿವೈಡೆಡ್ ಬೈ AM ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ MP ಈಕ್ವಲ್ ಟು AC ಡಿವೈಡೆಡ್ ಬೈ AP ಬರ್ಕೊಳ್ಳೋಣ. ಏನಾಯ್ತು ನೋಡ್ರಿ, ಬೇಕಾಗೈತೆ ನಮ್ಗೆ CA/PA ಬೇಕು. ಅದಕ್ಕೆ ಇದನ್ನು ಇಟ್ಕೋರಿ.
BC/MP ಬೇಕು, ಎರಡನೇ ಅನುಪಾತ ಇಟ್ಕೊಳ್ರಿ, ಈ ಮೊದಲನೇ ಅನುಪಾತ ಬಿಟ್ಟು ಬಿಡ್ರಿ. ಅಂದರೆ CA/PA CA/PA ಇದು ಯಾವುದಕ್ಕೆ ಸಮ ಬಂತು? BC/MP ಸಮ ಬಂತು. BC/MP ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ, ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಇದು. ಸರಿ, ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ಏನಿದೆ ನೋಡ್ರಿ. ತ್ರಿಭುಜ ABC ಒಂದು ತ್ರಿಭುಜ ತಗೊಳ್ಳೋಣ. ತ್ರಿಭುಜ ABCಯಲ್ಲಿ ಕೋನ ABC ADC = BAC ಆಗುವಂತೆ DO BCಯ ಬಾಹುವಿನ ಮೇಲೆ ಒಂದು ಬಿಂದು, ಇಲ್ಲೆಲ್ಲ ಒಂದು ಕಡೆ ಒಂದು ಬಿಂದು ತಗೋರಿ, ಇದನ್ನು D ಅಂತ ತಗೊಳ್ರಿ. ಇದು D ಏನೈತೆ ಅಂದರೆ BAC ಕೋನ ADC ಸೇಮ್ ಆಗುವಂಗೆ ಒಂದು ಬಿಂದು ಅದ D BC ಮೇಲೆ. ಹಾಗಿರ್ಬೇಕಾದ್ರೆ ಈ CA² = CB × CD ಅಂತ ಸಾಧಿಸ್ಬೇಕು. ಸ್ವಲ್ಪ ಒಂದು ಲೆಕ್ಕಾಚಾರ ಹೆಂಗೆ ಮಾಡೋಣ ಅಂದರೆ ಇಲ್ಲಿ ನೋಡ್ರಿ, ABC ಸಪ್ರೇಟ್ ತಗೋತೇನೆ ನಾನು, ಇದನ್ನು ABC ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲೇನೋ CA² = CB × CD ಬರ್ಬೇಕಾಗೈತೆ ನಿಮ್ಗೆ. ಅಂದ್ರೆ ADC ತ್ರಿಭುಜ ತಗೊಳ್ತೇನೆ. A ಮ್ಯಾಲೈತಿ, D ಇಲ್ಲದ, ಆಮೇಲೆ C ಅದ. ಇಲ್ಲೇನು ಸಾಮ್ಯತೆ ಐತೆ ನೋಡ್ರಿ, ಕೋನ್ A ಇಲ್ಲಿ ಐತಿಲ್ಲ, ಅದು Dಗೆ ಸೇಮ್ ಐತಿ. ಕೋನ್ A ಇದ್ದದ Dಗೆ ಸೇಮ್ ಐತಿ, ಕೊಟ್ಟಿದ್ದಾನೆ ಅದು ದತ್ತದ ಕೊಟ್ಟಾನ. ಇನ್ನು C ಎರಡಕ್ಕೂ ಬಂತು, ABC ತ್ರಿಭುಜ ಅಂದ್ರೂ ಬಂತು, ADC ತ್ರಿಭುಜ ಅಂದ್ರೂ ಬಂತು. C ಉಭಯ ಸಾಮಾನ್ಯ ಗುರುತಿಸಲ್ಪಟ್ರಿ. ABC ಅಂದ್ರೂ ಅದ ಸಂಗ ಬರ್ತದೆ, ಅದಕ್ಕೆ ಒಂದು ಬರ್ತದೆ. ADC ಅಂದ್ರೂ ಕೂಡ ಯಾವ್ದು ಬರ್ತದೆ, ಅದೇ ಬರುತ್ತೆ. ಅಂದ್ರೆ ಸಿದಾಗಿಂದ ಸೇಮ, ಎರಡು ಕೋನಗಳ ಸಮ ಅಂದ್ರೆ ಮೂರನೇದು ಆಟೋಮೆಟಿಕಲಿ ಏನಾಗಬೇಕು, ಸಮ ಇರಾಕಬೇಕಲ್ಲ, ಇದಕ್ಕೆ ಸಮ ಇರಾಕಬೇಕು. ಅಂದ್ರೆ ಕೋನ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ಸಮರೂಪಿ ಯಾವುದು, ಇಷ್ಟ ಬರೆಯೋದು. ಅನುಪಾತ ತಗೊಳ್ಳೋದು ಇದು ಬಂದುಬಿಡ್ತದೆ. ಈಗ ನೋಡಿ, ತ್ರಿಭುಜ ಯಾವುದು ABC ಮತ್ತು ತ್ರಿಭುಜ ADCಗಳಲ್ಲಿ ಏನು ಸಾಮ್ಯತೆ ಐತೆ ನೋಡಿ. ಸ್ವಲ್ಪ ಕೋನ್ BAC ಐತಲ್ಲ, ಇದಿದ್ದದ್ದು ಕೋನ್ BAC ಇದ್ದದ್ದು ಕೋನ್ ADC ಸೇಮ್ ಐತಿ. ಕೋನ್ ADC ಒಂದನೇ ಕಂಡೀಷನ್. ಎರಡನೇದು C ಉಭಯ ಸಾಮಾನ್ಯ, ACB = ಕೋನ್ ACB ಏನಾಯ್ತಪ್ಪ ಅಂತಂದರೆ ಕೋನ್ ACD ಆಗ್ತದೆ. ಕೋನ್ ACD. ಹೀಗಾಗಿ ಮೂರನೇದು ಆಟೋಮೆಟಿಕಲಿ ಸೇಮ್ ಆಯ್ತು. ಯಾವುದದು? ಕೋನ್ ABC = ಇನ್ನು ಬರೀಲಿಲ್ಲ ಅಂದ್ರೆ ನಡೀತೈತೆ. ಕೋನ್ ABC = ಕೋನ್ ಅಲ್ಲೇ DACಗೆ ಸಮ ಆಗ್ತದೆ. ಕೋನ್ DAC ನೋಡ್ರಿ, ಗಮನಿಸ್ರಿ. ಈ ಕೋನ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಯಾವುದದು? ACB ಹಿಂಗೆ ಅನುಕ್ರಮವಾಗ್ತವೆ. ACB ಇದ್ದದ್ದು ಸಮರೂಪಿ ತ್ರಿಭುಜ DCA. ಈ ಆರ್ಡರ್ ಕರೆಕ್ಟ್ ಬರ್ಕೋಬೇಕು. ಅನುರೂಪ ಶೃಂಗಗಳು ಬರುವಂಗನ ಹಿಂಗೆ ಬರ್ಕೋಬೇಕು. ನೀವು ಹೆಂಗೆ ಬೇಕಾದಂಗೆ ಬರೋದ್ರಿ ಅಂದ್ರೆ ಅನುಪಾತ ತಪ್ತಾವೆ. ಇದು ನಿಮ್ಮ ಲಕ್ಷ್ಯದಾಗಿರಲಿ. ಸಮರೂಪಿಯತನ ಸಾಧಿಸ್ಕೊಂಡ್ವಿ, ಈಗ ಅನುಪಾತ ತಗೋರಿ. ಆದ್ದರಿಂದ ಇದಕ್ಕೆ ಕಾರಣ ಏನಂತ ಗೊತ್ತಾಯ್ತಲ್ಲ, ಕೋನ ನಿರ್ಧಾರಕ ಗುಣ, ಆ ಕಾರಣಕ್ಕೋಸ್ಕರ. ಇನ್ನು AC/DC AC/DC = BC/CA ಅಥವಾ AC. CB/CA ಅದನ್ನ BC/AC ಬರ್ತಿದ್ದೆ ನಾನು. ಇನ್ನು AB/DA = AB/DA. ಸರಿ, ನಮಗೇನು ಬೇಕಾಗೈತೆ ನೋಡ್ರಿ, CA² ಅಥವಾ AC² ಇದೆ. ಅಂದ್ರೆ ಇದು ಬೇಕು, ಇದನ್ನು ಬಿಟ್ಬಿಟ್ರಿ. ಇವೆರಡು ಅನುಪಾತ ತಗೊಳ್ರಿ, ಅವಾಗ ಏನಾಗ್ತದೆ ನೋಡಿ. AC × AC AC² = DC × BC ಅಥವಾ CB × CD. ಸೊ ಇಷ್ಟೇ ಸಾಧಿಸಬೇಕಾಗಿದೆ. CA² = CB × CD. ಅವು ಯಾವ ಕೋನಗಳ ಅನುರೂಪ ಕೋನಗಳ ಸಮಾಧಾನವನ್ನು ಗುರುತಿಸ್ಕೊಂಡ್ವಿ, ಅನುಪಾತಗಳನ್ನು ತೊಗೊಂಡ್ವಿ, ಓರೆ ಗುಣಾಕಾರ ಮಾಡಿದ್ವಿ, ಆನ್ಸರ್ ಬಂತು, ಮತ್ತೇನೂ ಇಲ್ಲ. ಸರಿ, ಮುಂದಿನ ಪ್ರಶ್ನೆ ಈ ಒಂದು ವರ್ಕ್ಶೀಟ್ನಲ್ಲಿ ತೊಗೊಂಡಿರ್ತಕ್ಕಂಥ ಕೊನೆಯ ಪ್ರಶ್ನೆ. ಒಂದು ಪ್ರಮೇಯ ಇದೆ. ಸೊ ಏನು ಅಂತ ನೋಡ್ರಿ. ನೋಡ್ರಿ, ಇದು ಒಂದು ಇಂಪಾರ್ಟೆಂಟ್ ಪ್ರಮೇಯನ ನಿಮ್ಗೆ ಪರೀಕ್ಷೆಗೆ ಭಾಳಷ್ಟು ಸಂದರ್ಭದಲ್ಲಿ ಬಂದಿದೆ. ಸರಿಯಾಗಿ ಲಕ್ಷ ಕೊಡ್ರಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರ್ತದೆ ಅಂತಕ್ಕಂಥದ್ದನ್ನು ಸಾಧಿಸಬೇಕಾಗಿದೆ. ಈಗ
ಎ ಬಿ ಸಿ ಒಂದು ತ್ರಿಭುಜ ಆಗಿರಲಿ, ಆಮೇಲೆ ಡಿ ಇ ಎಫ್ ಇನ್ನೊಂದು ತ್ರಿಭುಜ ಆಗಿರಲಿ. ಇವೆರಡೂ ಎಂಥ ತ್ರಿಭುಜಗಳು ಅಂತಂದರೆ ಸಮರೂಪ ತ್ರಿಭುಜಗಳು, ಒಂದಕ್ಕೊಂದು ಸಮರೂಪ ಇರ್ತಕ್ಕಂಥ. ಸಮರೂಪ ಇರೋದರಿಂದ ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತಾವೆ. ಅಂದ್ರೆ ಈ ತ್ರಿಭುಜ ಎ ಬಿ ಸಿ ಇದ್ದದ್ದು ಸಮರೂಪಿ ತ್ರಿಭುಜ ಡಿ ಇ ಎಫ್ ಇದೆ. ಇದರಿಂದ ನಾವು ಏನು ತೊಗೊಳ್ತೀವಿ ಅಂದ್ರೆ, ಇಲ್ಲಿ ನೋಡ್ರಿ, ಈ ದತ್ತದೊಳಗೆ ನಾವು ಏನು ಬರ್ಕೋಬೇಕಂದ್ರೆ ಎ ಬಿ ಡಿವೈಡೆಡ್ ಬೈ ಡಿ ಇ ಇದ್ದದ್ದು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಕ್ವಲ್ ಟು ಎ ಬಿ ಬೈ ಡಿ ಇ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಬರುತ್ತೆ. ಅದನ್ನ ಬರೆದು ಬಿಡ್ರಿ, ಅವಶ್ಯ ಇಲ್ಲ, ಅದು ಇಷ್ಟು ಸಾಕು. ಸಾಧನೆ ಏನು ಮಾಡಬೇಕಾಗೈತೆ ಅಂದ್ರೆ ನಾವು ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ನೋಡಿ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಇಸ್ ಈಕ್ವಲ್ ಟು ಏನು, ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತದೆ. ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಇ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಅಲ್ಲ ಈಕ್ವಲ್ ಟು ಏನಿರ್ಬೋದು ಅಂತಂದ್ರೆ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಎ ಇ ಸಿ ಡಿವೈಡೆಡ್ ಬೈ ಡಿ ಎಫ್ ಬ್ರಾಕೆಟ್ ಸ್ಕ್ವೇರ್, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ಒಂದು ರಚನೆಯನ್ನು ಮಾಡ್ಕೋಬೇಕು ನಾವು. ಏನು ರಚನೆ ಮಾಡ್ಕೋಬೇಕು ಅಂತಂದ್ರೆ ನೋಡಿರಿ, ಎ ಶೃಂಗದಿಂದ ಒಂದು ಲಂಬ ಎಳಿತೀನಿ, ಇದಕ್ಕೆ ಎಲ್ ಅಂತೀನಿ. ಆಮೇಲೆ ಡಿದಿಂದ ಇಲ್ಲಿ ಪಾದಕ್ಕೆ ಇನ್ನೊಂದು ಲಂಬ ಎಳಿತೀನಿ, ಇದಕ್ಕೆ ಎಮ್ ಅಂತೀನಿ. ಇಲ್ಲೂ 90 ಡಿಗ್ರಿ, ಇಲ್ಲೂ ಕೂಡ 90 ಡಿಗ್ರಿ ಹಾಕು. ಬಿ ಸಿ ಮತ್ತು ಇ ಎಫ್ ಅದಕ್ಕೆ ಲಂಬ ಎಳ್ಕೊಂಡು ನೀವು ರಚನೆ ಇದು ಸಾಧನೆ ಮಾಡತ್ತೀರಿ. ಅದಕ್ಕೆ ಇಲ್ಲಿ ನೋಡ್ರಿ ರಚನೆ ಬರಿತೀನಿ ನೋಡ್ರಿ, ಎ ಎಲ್ ಲಂಬ ಬಿ ಸಿ ಮತ್ತು ಡಿ ಎಮ್ ಲಂಬ ಇ ಎಫ್ ರಚಿಸಿ. ಇಷ್ಟು ಮಾಡಿರ್ತೀರಿ ನೋಡ್ರಿ. ನಾವು ಸಾಧಿಸೋದು ಇದು ಮೂರು ಸಾಧಿಸೋಕ್ಕಾಗೋದಿಲ್ಲ. ಈಗ ಬಿ ಸಿ ಮತ್ತು ಇ ಎಫ್ಗೆ ನೀವು ಲಂಬ ಬೆಳ್ಕೊಂಡಿದ್ದೀರಿ ಅಂತಂದಮೇಲೆ ಈ ಸಂಬಂಧವನ್ನು ಸಾಧಿಸ್ತೀವಿ. ಯಾವುದನ್ನು, ಬಿ ಸಿ ಅಪಾನ್ ಇ ಎಫ್ ಬ್ರಾಕೆಟ್ ಸ್ಕ್ವೇರ್ ಅಂತ ಸಾಧಿಸ್ತೀವಿ. ಸರಿನಾ? ಸರಿ, ಇವಾಗ ನಾವು ಸಾಧನೆಯ ಹಂತಕ್ಕೆ ಹೋಗೋಣ. ನೋಡ್ರಿ, ಇನ್ಮೇಲೆ ಸಾಧನೆ ಹಂತಕ್ಕೆ ಸಾಗೋಣ. ಸಾಧನೆ ಹಂತಕ್ಕೆ ಸಾಗಿದ್ದೀವಿ. ಇವಾಗ ನಾವು ಏನು ಸಾಧನೆ ಅನ್ನೋದನ್ನು ನೋಡ್ರಿ ಸ್ವಲ್ಪ. ಈಗ ಮೊದಲು ಏನು ತಗೊಳ್ತೀನಿ ನಾನು ಅಂತಂದರೆ, ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ತಗೊಳ್ತೀನಿ. ಬೇಸಿಕ್ ಫಾರ್ಮುಲಾ ವಿಸ್ತೀರ್ಣಕ್ಕೆ ಏನೈತೆ ಅಂದರೆ 1/2 ಪಾದ ಗುಂಡ್ಲೆ ಎತ್ತರ ಅಂತ ಗೊತ್ತು ನಿಮಗೆ. ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ 1/2 ಪಾದ ಬಿ ಸಿ ಇದೆ, ಎತ್ತರ ಏನಿದೆ ಎ ಎಲ್ ಇದೆ, ಹೌದಾ? ಹಾಗೆಯೇ ಎರಡನೇ ತ್ರಿಭುಜದಲ್ಲಿ ಪಾದ 1/2 ಪಾದ ಇ ಎಫ್ ಇದೆ, ಎತ್ತರ ಡಿ ಎಮ್ ಇದೆ. 1/2 ಇಂಟು ಇ ಎಫ್ ಇಂಟು ಡಿ ಎಮ್ ಆಗ್ತದೆ. 1/2 ಹೊರಟು ಹಾಕ್ರಿ. ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಇದನ್ನು ಸಪ್ರೇಟ್ ಮಾಡ್ಕೊರಿ, ಇಂಟು ಎ ಎಲ್ ಅಪಾನ್ ಡಿ ಎಮ್. ಸರಿ, ಇದಕ್ಕೆ ಸಮೀಕರಣ 1 ಅಂತ. ಆಮೇಲೆ 1/2 ಕ್ಯಾನ್ಸಲ್ ಆಗೈತಿ, ಬಿಟ್ಬಿಡ್ರತ್ತೆ. ಈಗ ಇಷ್ಟಕ್ಕೆ ಇರಲಿ. ಈಗ ನನಗೆ ಎ ಎಲ್ ಅಪಾನ್ ಡಿ ಎಮ್ದು ಬರಲಿ, ಬಿ ಸಿ ಅಪಾನ್ ಇ ಎಫ್ ಬರಬೇಕು. ಅಲ್ಲಿ ಏನು ಸಾಧಿಸ್ಬೇಕಂತ ಹೇಳಿದ್ನ ಆಗಲಿ, ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರ್ ಅಂತ ಸಾಧಿಸ್ಬೇಕಾಗೈತಿ. ಅದಕ್ಕೆ ಇದು ಏನಾರೇ ಬದಲಾಗ್ತೈತೆ ನೋಡ್ಬೇಕು. ಅದಕ್ಕೆ ಈ ಎ ಎಲ್ ಡಿ ಎಮ್ ಹೊಂದಿರತಕ್ಕಂಥ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ತ್ರಿಭುಜ ಎ ಬಿ ಎಲ್ ಮತ್ತು ತ್ರಿಭುಜ ಡಿ ಇ ಎಮ್ಗಳಲ್ಲಿ ತ್ರಿಭುಜ ಡಿ ಇ ಎಮ್ ಈ ಎರಡು ತ್ರಿಭುಜಗಳದೊಳಗೆ ಏನು ಸಾಮ್ಯತೆ ಐತೆ ನೋಡ್ತಾ ಹೋಗ್ರಿ. ಇಲ್ಲಿ ಕೋನ ಬಿ ಇದ್ದದ್ದು ಈಕ್ ಸೇಮ್ ಇರಬೇಕು, ಯಾಕಂದರೆ ಇವೆರಡು ಸಮರೂಪಿ ಅದಾವೆ, ಈಗಾಗಲೇ ಸಮರೂಪಿ ಇದಾವೆ. ಅನುರೂಪ ಕೋನಗಳ ಸಮ ಇರಬೇಕಲ್ಲ. ಕೋನ್ ಎ ಬಿ ಎಲ್ ಈಸ್ ಈಕ್ವಲ್ ಟು ಕೋನ್ ಡಿ ಇ ಎಮ್ ಆಯಿತು. ಕೋನ್ ಡಿ ಇ ಎಮ್ ಆಯಿತು. ಒಂದು ಎ ಬಿ ಎಲ್ ಈಸ್ ಈಕ್ವಲ್ ಟು ಡಿ ಇ ಎಮ್. ಲಂಬ ಬೆಳೆದಿದ್ದಾರಲ್ಲ, ಅದಕ್ಕೆ ಈ ಕೋನ್ ಎಲ್ಲದಾಗ 90 ಐತಿ, ಎಮ್ದಾಗ 90 ಐತಿ. ಎ ಎಲ್ ಬಿ ಈಕ್ವಲ್ ಟು ಕೋನ್ ಎ ಎಲ್ ಬಿ ಈಸ್ ಈಕ್ವಲ್ ಟು ಏನಾಯ್ತು ಅಂದ್ರೆ ಕೋನ್ ಡಿ ಎಮ್ ಇ. ಎರಡು ಜೊತೆ ಕೋನಗಳ ಸಮ ಅಂದ್ರೆ ಮೂರನೇದು ಆಟೋಮೆಟಿಕ್ ಸೇಮ್ ಇರ್ತೈತಿ. ಆದ್ದರಿಂದ ತ್ರಿಭುಜ ಯಾವುದದು
ಬಿ ಎಲ್ ಉಳಿತೇನೆ ಎ ಬಿ ಎಲ್ ಎ ಸಮರೂಪಿ ತ್ರಿಭುಜ ಇ ಎಮ್ ಉಳಿತೇನೆ ಮುಂದೆ ಡಿ ಅಲ್ಲ ಇ ಎಮ್ ಡಿ ಹಿಂಗೆ ಬರ್ಕೊಳ್ರಿ. ಈಗ ಸಮರೂಪಿ ಆಗಿರೋದ್ರಿಂದ ಅನುಪಾತಗಳ ಸಮ ಇರಬೇಕಲ್ಲ. ಇದರಿಂದ ನಮಗೇನು ಕಂಡು ಬರ್ತದೆ ಅಂತಂದ್ರೆ ಬಿ ಎಲ್ ಅಪಾನ್ ಇ ಎಮ್ ನೋಡಿರಿ, ಬಿ ಎಲ್ ಅಪಾನ್ ಇ ಎಮ್ ಈಕ್ವಲ್ ಟು ಎಲ್ ಎ ಅಪಾನ್ ಎಮ್ ಡಿ ಅಥವಾ ಎ ಎಲ್ ಅಪಾನ್ ಡಿ ಎಮ್ ಈಕ್ವಲ್ ಟು ಮುಂದಿನ ಅನುಪಾತ ಬಿ ಎ ಅಪಾನ್ ಇ ಡಿ ಅಥವಾ ಎ ಬಿ ಬೈ ಡಿ ಇ ಬರಿ, ಎ ಬಿ ಡಿವೈಡೆಡ್ ಬೈ ಡಿ ಇ ಬರಿ. ಸ್ವಲ್ಪ ಇಲ್ಲಿ ಸರಿಯಾಗಿ ಲಕ್ಷ ಕೊಡ್ಬೇಕು. ನಿಮಗೆ ಎ ಎಲ್ ಬೈ ಡಿ ಎಮ್ ಬದಲಾಯಿಸ್ಕೋಬೇಕಾಗೈತಿ. ಇದು ನಮಗೆ ಬೇಡ, ಇದನ್ನ ಇಟ್ಕೋರಿ. ಖರೆ ಈ ಎ ಬಿ ಬೈ ಡಿ ಇದು ಬದಲಿ ಇಲ್ಲಿ ನೋಡಿರಿ, ಎ ಬಿ ಬೈ ಡಿ ಇದು ಬದಲಿ ಏನು ಹಾಕೋಬೋದು ಅನ್ನೋದು ಒಂದು ಸ್ವಲ್ಪ ನೋಡಿರಿ. ಎ ಬಿ ಬೈ ಡಿ ಅಂದರೆ ಏನೈತಿ, ಬಿ ಸಿ ಬೈ ಇ ಎಫ್ ಐ. ಅದನ್ನು ಇಲ್ಲಿ ಉಪಯೋಗ ಮಾಡ್ಕೊಳ್ಳೋಣ. ಎ ಎಲ್ ಅಪಾನ್ ಡಿ ಎಮ್ ಹಂಗೆ ಇರಲಿ ಈಕ್ವಲ್ ಟು ಎ ಬಿ ಬೈ ಡಿ ಬದಲಿ ಏನು ಹಾಕೋಬೋದು, ಬಿ ಸಿ ಅಪಾನ್ ಇ ಎಫ್ ಅಂತ ಹಾಕೋಬೋದು. ಇದಕ್ಕೆ ಸಮೀಕರಣ 2 ಅಂತ. ಈಗ ಇವೆರಡು ಹೋಲಿಸ್ಕೊರಿ. ಎರಡನೇ ಸಮೀಕರಣದಾಗ ಬಂದಿರತಕ್ಕಂಥ ಬೆಲೆ ಎ ಎಲ್ ಬೈ ಡಿ ಎಮ್ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಐತಲ್ಲ, ಇದನ್ನು ಒಂದನೇದ್ರೊಳಗೆ ತುಂಬ್ರಿ. 2ರಿಂದ 1 ಹೆಂಗೆ ಬರಿಬೋದು ನೋಡಿ. ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬಾಗಲೇ ವಿಸ್ತೀರ್ಣ ತ್ರಿಭುಜ ಡಿ ಎಫ್, ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಈಗಾಗಲೇ ಒಂದೈತಿ, ಬಿ ಸಿ ಅಪಾನ್ ಇ ಎಫ್ ಈಗಾಗಲೇ ಐತಿ, ಅದನ್ನು ಬರದೆ ಇನ್ನು ಇಂಟು ಎ ಎಲ್ ಬೈ ಡಿ ಎಮ್ ಇಲ್ಲಿ ಬಂದಿದೆ ನೋಡಿರಿ. ಈ ಎ ಎಲ್ ಬೈ ಡಿ ಎಮ್ ಇಲ್ಲೇ ಐತಿ, ಅದ್ರ ಬದಲಿ ಏನು ಬಂದಿದೆ, ಬಿ ಸಿ ಅಪಾನ್ ಇ ಎಫ್ ಅಂತ ಬಂದಿದೆ, ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಈಗ ವಿಸ್ತೀರ್ಣ ಇದರಿಂದ ಏನು ಕಂಡುಬರ್ತದೆ, ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್, ಇ ಎಫ್ ಇಂಟು ಇ ಎಫ್ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಇ ಎಫ್ ಸ್ಕ್ವೇರ್. ಆದ್ದರಿಂದ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರ್ತದೆ ಅಂತಕ್ಕಂಥದ್ದನ್ನು ನಾವು ಸಾಧಿಸಿದ ಹಾಗೆ ಆಯಿತು. ಇಷ್ಟೇ ಇಡ್ರೆ ಅಥವಾ ಬಿ ಸಿ ಅಪಾನ್ ಇ ಎಫ್ ಹೋಲ್ ಸ್ಕ್ವೇರ್ ಇಟ್ಟರು ಕೂಡ ನಡೀತದೆ. ಸೊ ಇಷ್ಟಾದರೆ ಇದು ಈ ಒಂದು ವರ್ಕ್ಶೀಟ್ನ ಪರಿಹಾರ ಪೂರ್ಣ ಆಯಿತು. ಇನ್ಮೇಲೆ 2 ಚರಾಕ್ಷರಗಳಿರುವ ಏಕಾತ್ಮಕ ಸಮೀಕರಣಗಳ ಮೇಲೆ ಮುಂದಿನ ಒಂದು ವರ್ಕ್ಶೀಟನ್ನು ಕಂಟಿನ್ಯೂ ಮಾಡೋಣ.